ಈಗ ಪೆನ್ನುಗಳಲ್ಲಿ ಎರಡು ಥರ ಇದೆ. ಒಂದು ಇಂಕ್ ಪೆನ್ನು ಅಥವಾ ಫೌಂಟನ್ ಪೆನ್ನು, ಇನ್ನೊಂದು ಬಾಲ್ ಪೆನ್ನು ಅಥವಾ ಬಾಲ್ ಪಾಯಿಂಟೆಡ್ ಪೆನ್ನು ಅಂತ ಗೊತ್ತಾಯಿತು ನಮಗೆ. ಇಂಕ್ ಪೆನ್ನೇ ಸಾಕಾಗಿತ್ತಲ್ವಾ, ಬಾಲ್ ಪೆನ್ನನ್ನು ಯಾಕೆ ಕಂಡು ಹಿಡಿದ್ರು? ಇದಕ್ಕೆ ಯಾರು ಕೊಡ್ತೀರಿ ಉತ್ತರ? ಇಂಕ್ ಪೆನ್ನಲ್ಲಿ ಬರೆಯುವಾಗ ಇಂಕು ಸ್ವಲ್ಪ ಚೆದರಬಹುದು, ಡಾಟ್ ಪೆನ್ನಲ್ಲಿ ಚೆದರಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ತಿಳ್ಕೋಬೇಕು, ಹೇಳ್ತೀರಾ? ಅದು ಇಂಕ್ ಪೆನ್ನಲ್ಲಿ ಬರೆದ್ರೆ ನೀರೇನಾದ್ರೂ ಬಿದ್ದರೆ ಸ್ಪ್ರೆಡ್ ಆಗುತ್ತೆ. ಹಾಂ, ಆದರೆ ಬಾಲ್ ಪೆನ್ನಲ್ಲಿ ಬರೆದ್ರೆ ಸ್ಪ್ರೆಡ್ ಆಗಲ್ಲ. ಯಾಕಾಗಲ್ಲ ಅಂತ ಬೇಕು ನಮಗೆ. ಹಾಂ, ಮುಂದಕ್ಕೆ ಬನ್ನಿಮ್ಮ, ಮುಂದಕ್ಕೆ ಬನ್ನಿ. ಸರ್, ಅದು ಬಾಲ್ ಇರುತ್ತೆ ನಿಬ್ಬಲ್ಲಿ. ಹಾಂ, ಸೊ ಅದು ನಾವು ರೈಟಿಂಗ್ ಮಾಡ್ತಾ ಮಾಡ್ತಾ ಮೂವ್ ಆಗುತ್ತೆ. ಅಲ್ಲ, ಇಂಕ್ ಹೇಳ್ತೀರಾ? ಸೇಮ್ ಸರ್ ಅವ್ರದ್ದೇ, ಬಟ್ ಬಾಲ್ ಪೆನ್ನಲ್ಲಿ ಕ್ಲಿಯರೆನ್ಸ್ ಕಡಿಮೆ ಬರುತ್ತೆ. ಆಮೇಲೆ ಲೀನಿಯರ್ ಓಪನ್ ಅಪ್ ಇರುತ್ತೆ, ಅದು ಬಾಲು ಕ್ಲಿಯರೆನ್ಸ್ ಕಡಿಮೆ ಬರುತ್ತೆ ರೌಂಡ್ ಅಪ್ಪಲ್ಲಿ. ಯಾರು ಹೇಳ್ತೀರಿ? ಹಾಂ, ಹೇಳಿ. ಅದರಲ್ಲಿ ಯೂಸ್ ಮಾಡುವಂಥ ಮೆಟೀರಿಯಲ್ ಏನಾದರೂ ಬೇರೆ ಇರ್ಬೋದಾ? ಬಾಲ್ ಪೆನ್ನಲ್ಲಿ ಉಪಯೋಗಿಸೋ ಇಂಕು ಬೇರೆ ಅಂತ ಹೇಳ್ತೀರಿ. ಯಾವ ರೀತಿ ಬೇರೆ ಅಂತ ಬೇಕು ನನಗೆ. ಹಾಂ, ಈಗ ತಿಳ್ಕೊಳ್ಳೋಣ. ಒಬ್ಬ ಲಾಸ್ಲೋ ಬೀರೋ ಅಂತ ಒಬ್ಬ ಇದ್ದ ವ್ಯಕ್ತಿ. ಅವನು ಫೌಂಟನ್ ಪೆನ್ನಲ್ಲಿ ಬರೀತಾ ಇದ್ದ. ಅದರಲ್ಲಿ ಬಳಸೋ ಇಂಕ್ ಇದೆಯಲ್ಲ, ಆ ಇಂಕನ್ನು ನೀರಿಂದ ತಯಾರು ಮಾಡಿರ್ತಾರೆ. ಹಾಗಾಗಿ ಈ ಪೇಪರ್ ಮೇಲೆ ಬರೆದಾಗ ಕೆಲವು ಸಲ ಅದು ಹರಡ್ಕೊಂಡ್ಬಿಡುತ್ತೆ, ಸ್ಪ್ರೆಡ್ ಆಗುತ್ತೆ. ಈ ಪುಣ್ಯಾತ್ಮ, ಈ ಬೀರೋ, ಅವನು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದ. ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಪ್ರೆಸ್ ಮಾಡಿದಾಗ ಅದೇನು ಅಕ್ಷರಗಳು ಬರ್ತಾಯಿತ್ತು ಅದು ಸ್ಪ್ರೆಡ್ ಆಗ್ತಿರಲಿಲ್ಲ. ಅರೆ, ಯಾಕೆ ಸ್ಪ್ರೆಡ್ ಆಗಲ್ಲ ಅಂತ ನೋಡಿದಾಗ ಆ ಪ್ರಿಂಟಿಂಗಲ್ಲಿ ಬಳಸುವಂಥ ಇಂಕ್ ಇದೆಯಲ್ಲ, ಅದನ್ನು ನೀರಲ್ಲಿ ಮಾಡ್ತಿರಲಿಲ್ಲ, ಆಯಿಲಲ್ಲಿ ಮಾಡ್ತಾಯಿದ್ರು, ತೈಲದಲ್ಲಿ. ಹಾಗಾಗಿ ಅವನು ಆಲೋಚನೆ ಮಾಡ್ದ, ಅರೆ ಯಾಕೆ ಒಂದು ಪೆನ್ನನ್ನು ಹೀಗೆ ತಯಾರು ಮಾಡಬಾರ್ದು, ವಾಟರ್ ಬೇಸ್ಡ್ ಇಂಕ್ ಬದಲು ಆಯಿಲ್ ಬೇಸ್ಡ್ ಇಂಕನ್ನು ಬಳಸಿ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿದಾಗ ಆಯಿಲ್ ಬೇಸ್ಡ್ ಇಂಕನ್ನು ತಯಾರು ಮಾಡಿದ ಮೇಲೆ ಅದನ್ನು ಬರೆಯೋಕ್ಕೆ ಶುರು ಮಾಡ್ದ. ಪ್ರಶ್ನೆ ಏನು ಅಂದರೆ, ಇಂಕು ಪೆನ್ನಲ್ಲಿ ನಿಬ್ಬು ಮೂಲಕ ಹರಿಯುತ್ತೆ ಇಂಕು. ಈ ಡಾಟ್ ಪೆನ್ನಲ್ಲಿ, ಬಾಲ್ ಪೆನ್ನಲ್ಲಿ ಯಾವುದ್ರ ಮೂಲಕ ಹರಿಯುತ್ತೆ? ಹಾಂ, ಅದರೊಳಗೆ ಬಾಲ್ ಇರುತ್ತೆ. ಏನಾಗುತ್ತೆ ಬಾಲ್? ಅಂದರೆ ಪೆನ್ನಿನ ಪಾರ್ಟ್ಸ್ ಹೇಳ್ತೀಯಾ? ಡಾಟ್ ಪೆನ್ ಪಾರ್ಟ್ಸ್ ಬಾ ಇಲ್ಲಿ. ಇದು ನೋಡೋ ಡಾಟ್ ಪೆನ್ ಇದು ಅಲ್ವಾ? ಈ ಹೇಳಿದೆಯಲ್ಲ ಬಾಲ್ ಅಂತ ಹೇಳಿ, ಅದು ಇಲ್ಲಿದೆ ನೋಡಿದ್ದು, ಈ ತುದಿಲಿದೆ ಬಾಲ್. ಇದು ಇಲ್ಲಿಂದ ಇಲ್ಲಿವರೆಗೂ ಏನಿದೆ? ಇಂಕ್ ಇದೆ. ಎಂಥ ಇಂಕ್ ಇದು? ಆಯಿಲ್ ಬೇಸ್ಡ್ ಇಂಕ್ ಇದೆ. ಇಲ್ಲಿ ಪ್ರೆಸ್ ಮಾಡ್ತೀವಿ, ಇಲ್ಲಿ ಸ್ಪ್ರಿಂಗ್ ಇದೆ. ಸ್ಪ್ರಿಂಗ್ ಇರೋದ್ರಿಂದ ಪ್ರೆಸ್ ಮಾಡಿದಾಗ ಈ ಬಾಲ್ ಮುಂದೆ ಬರುತ್ತೆ. ಬರೆದಾಗ ಏನಾಗುತ್ತೆ, ಒಳಗಿರೋ ಇಂಕು ಬಾಲ್ ಮೇಲೆ ಹೀಗೆ ಬಂದು ಮುಂದಕ್ಕೆ ಹರಿಯುತ್ತೆ. ಹಾಗಾಗಿ ಬರೀಬೋದು ಅಲ್ವಾ? ಅಷ್ಟು ಹೇಳಿದೀಯಾ? ನಿನಗೆ ಪುಸ್ತಕ ಕೊಡ್ತಾ ಇದ್ದೀನಿ, ತಗೋ. ನಿನ್ನ ಹೆಸರು ಹೇಳು. ಅವನಿ ಅಂದ್ರೇನು? ಭೂಮಿ ಅಂದ್ರೇನು? ಪೃಥ್ವಿ ಅಂದ್ರೇನು? ಹಾಂ, ಧರೆ ಅಂದ್ರೇನು? ಇಳೆ ಅಂದ್ರೇನು? ಭಾಳ ಸಂತೋಷವಾಯಿತು. ಭೂಮಿಗೆ ಎಷ್ಟೊಂದು ಹೆಸರನ್ನ ಹೇಳಿದ್ಲು ಅವನಿ. ಭಾಳ ಸಂತೋಷ ಆಗಿದೆ. ಒಂದು ಪುಸ್ತಕ ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ.